ನೋಡಿ ಹೀಗೆ ಇರುತ್ತೆ ಜೀವನ ಹಳ್ಳಿನಲ್ಲಿ. ಇವಳು ಬಂದ್ಲು ತೆಪೆ. ಹಾಯ್ ಗಾಯ್ಸ್. ಅವರಮ್ಮ ಇವತ್ತು ಬೇಗ ಕೆಲ್ಸಕ್ಕೆ ಹೋಗಿದ್ದಾರೆ, ಅದಕ್ಕೆ ಇವತ್ತು ಅಡುಗೆ ನಾವೇ ಎಲ್ಲ ರೆಡಿ ಮಾಡಕ್ ಕೊಟ್ಟಿದ್ದಾರೆ. ನೋಡಿ ಬಿಡಿಸ್ತಾ ಇದ್ದೀನಿ. ವೆಜ್ ಪಲಾವ್ ಮಾಡ್ಬೇಕಂತೆ. ವೆಜ್ ಪಲಾವ್ ಮಾಡೋದಕ್ಕೋಸ್ಕರ ಇವಾಗೆಲ್ಲ ತಂದು ನನ್ನ ಮುಂದೆ ಇಟ್ಟಿದ್ದಾರೆ, ಎಲ್ಲ ಕಟ್ ಮಾಡ್ಕೊಡೋದಕ್ಕೆ. ಆಯ್ತು, ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತೀನಿ. ಏನು ಮಾಡ್ತಾರೆ ನೋಡೋಣ. ಗಾಯ್ಸ್ ನಮ್ಮ ಅಪ್ಪನೇ ಮಾಡ್ಕೊಡ್ತಾರೆ ಗಾಯ್ಸ್. ಅವಳು ಹೇಳ್ತಿದ್ದಾಳೆ ನೋಡಿ, ನನ್ನ ಮಗಳು ನಮ್ಮ ಅಪ್ಪನೇ ಚೆನ್ನಾಗಿ ಮಾಡ್ತಾರೆ, ಅವರೇ ಮಾಡ್ಕೊಡ್ತಾರೆ ಅಂತ ಹೇಳ್ತಿದ್ದಾಳೆ. ಮಾಡೋಣ, ಟ್ರೈ ಮಾಡ್ತೀನಿ ಯಾವುದಕ್ಕೂ. ಇದೊಂದು ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಆಗತ್ತೆ ಕೆಲಸ. ಅಲ್ಲಿ ಕಟ್ ಮಾಡೋದಕ್ಕೆ ಇದೆತ್ಕವ. ಬೆಳಗ್ಗೆ ಬೆಳಗ್ಗೆ ನೋಡಿ ಹಿಂಗೆ ಇರ್ತಾವೆ ಕೆಲಸಗಳು. ನಾವು ಆಫೀಸ್ಗೆ ಹೋಗದೆ ಮನೇಲಿ ಇದ್ರೆ ನೋಡಿ ನಮ್ಗೆ ಇದೇ ಕೆಲಸ. ಇವತ್ತು ಶನಿವಾರ ಆಫೀಸ್ ಇಲ್ಲ, ಆಫೀಸ್ ರಜಾ, ಅದಕ್ಕೆ ಮನೆಯವರು ಸ್ವಲ್ಪ ಬೇಗ ಆಫೀಸ್ ಹೋಗಿದ್ದಾರೆ. ನೋಡಿ ಇದೇ ಅಂತ ನನ್ನ ಮಗಳು ಹೇಳ್ತಿದ್ಲು, ಅವ್ರಿಗೆಲ್ಲ ತೋರಿಸಿ ನೋಡಿ ಇಲ್ಲೆಲ್ಲ ಹಳ್ಳಿ ಮನೆಯಲ್ಲಿ ಹಳ್ಳಿ ಯಾವುದೋ ಒಂದು ರಿಯಾಲಿಟಿ ಶೋ ಬರುತ್ತಂತೆ, ಅದರಲ್ಲೆಲ್ಲ ಹಿಂಗೆ ಅಂತ ಇದ್ರಲ್ಲೇ ಅಂತ ಕಟ್ ಮಾಡೋದು ತರಕಾರಿ. ಅದಕ್ಕೆ ಇದನ್ನ ತೋರಿಸ್ಬಿಡು ಅಂತ ಹೇಳ್ತಿದ್ದಾರೆ. ವೀಕ್ಷಕರೆಲ್ಲ ನೋಡ್ಲಿ ನಮ್ಮ ಮನೇಲಿ ಇದೆ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬಿಡಿ ಒಂದ್ಸಲ, ಇದ್ರಲ್ಲೇ ಅಂತೆ. ಸುಮ್ಮನೆ ಇರು, ತಲೆ ತಿನ್ಬೇಡ ನೀನು. ಕೆಲಸ ಮಾಡಂಗಿದ್ರೆ ಮಾಡು, ಇಲ್ಲಾಂದ್ರೆ ಸೈಲೆಂಟಾಗಿ ಹೋಗ ಆ ಕಡೆ. ಏನಾದರೂ ಒಂದು ಕಿತಾಪತಿ ಉಳಿದು ಬೆಳಗ್ಗೆ ಆದರೆ ಏನಾದರೂ ಒಂದು ಕಿತಾಪತಿ. ಕೆಲಸ ಅಂತೂ ಮಾಡಲ್ಲ, ಕೆಲಸ ಮಾಡೋಕ್ಕಂತ ಹೇಳು ಬರಲ್ಲ. ಯಾರಿಗೆ ಗೊತ್ತಾ, ನಾನು ಚಿಕ್ಕ ಮಗಳು. ಓಹೋ ಮಗಳೇನು ಮಾಡ್ತಾವಳೆ ನೋಡೋಣ ಅಂತ ಬಂದರೆ ಆಗಲಿ ಪಾಪ ಶುರು ಹಚ್ಕೊಂಡವಳೆ ಕೆಲಸ ಬೆಳಗಿನ ಜಾವನೇ. ನೋಡಪ್ಪ, ಇದು ಬೆಳಗಿನ ಜಾವ ಹೆಣ್ಮಕ್ಳು ಎದ್ದು ಮಾಡೋ ಕೆಲಸ. ಮನೆ ಮುಂದೆ ರಂಗೋಲಿ ಹಾಕಿ ತೊಳೆದು ಬಳದು ಎಲ್ಲ ಮಾಡ್ತಾವಳೆ. ತುಂಬ ಖುಷಿ ಆಗ್ತದೆ ನೋಡ್ರಿ. ಇವೆಲ್ಲ ನೋಡೋಕ್ಕೆ ಒಂಥರ ಚೆಂದ. ಹೆಣ್ಮಕ್ಳು ನೋಡಿ, ಇವರು ನಮ್ಮ ದೊಡ್ಡ ಮಗಳು. ಈಗ ನಾನು ನೋಡಿ ಈ ಕೆಲಸ ಶುರು ಹಚ್ಕೊತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆವಾಗಲೇ ಹೇಳಿದ್ನಲ್ವ ಆ ಥರ. ಸೊ ಮಗಳು ಹೇಳ್ದಂಗೆ ವೆಜ್ ಪಲಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಒಂಥರ ಖುಷಿ ನೋಡ್ರಿ ಇವತ್ತು. ಮಕ್ಕಳಿಗೂ ಈ ಥರ ಮಾಡಿ ಬಾಕ್ಸಿಗೆ ತುಂಬಿ ಸ್ಕೂಲಿಗೆ ಕಳಿಸೋದ್ರಲ್ಲಿ. ಹಿಂಗೋ ಪಲಾವ್ ರೆಡಿ ಆಯಿತು, ಮಕ್ಕಳು ಕೂಡ ತಿಂದರು. ಹಂಗೆ ಅವ್ರನ್ನ ಸ್ಕೂಲ್ ಹತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಹೇಳ್ಬಿಟ್ಟು ಮನೆಗೆ ಬಂದೆ.